ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತಿನ ನಮ್ಮ ಜರ್ನಿ ಬಂದು ಒಂದು ವಿಶಿಷ್ಟವಾಗಿ ಮತ್ತು ತುಂಬಾ ಫೇಮಸ್ ಆದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದೇವಸ್ಥಾನ ಯಾವುದು ಅಂತ ಬಂದ್ರೆ ಭೂವರಹ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಹೊಂದಿದೆ. ಯಾವ್ದಪ್ಪ ಅಂದ್ರೆ, ನೀವೇನಾದ್ರೂ ಮನೆ ಕಟ್ತೀವಿ ಅಥವಾ ಏನಾದ್ರು ಸೈಟು ಜಮೀನು ಕಚೇರಿ ಈ ತರದ ವಿಚಾರದ ಏನಾದ್ರು ಇದೆ ಅಂದ್ರೆ ಮಸ್ಟ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಸೊ ಅದೇ ರೀತಿ ನಮ್ಮ ಫ್ರೆಂಡ್ ಅವರು ಸ್ವಲ್ಪ ಮನೆ ಕಟ್ಟೋದಿತ್ತು, ಅದಕ್ಕೋಸ್ಕರ ಪೂಜೆ ಮಾಡಿಸ್ಕೊ ಬರೋಣ ಅಂತ ನಾವು ಈ ದೇವಸ್ಥಾನಕ್ಕೆ ಹೊರಡೋ ಪ್ಲಾನ್ ಮಾಡ್ಕೊಂಡು ಹೊರಟು. ಇಲ್ಲಿ ನೀವು ರೀಚ್ ಆಗ್ಬೇಕಂದ್ರೆ KSRTC ಬಸ್ಸಲ್ಲೂ ಸಹ ಹೋಗ್ಬೋದು, ಬೈಕಲ್ಲೂ ಸಹ, ಕಾರಲ್ಲೂ ಸಹ ಹೋಗ್ಬೋದು. ಇಲ್ಲಿಗೆ ದೂರ ಬಂದು ಬೆಂಗಳೂರಿಂದ ಸುಮಾರು 180 ಕಿಲೋಮೀಟರ್ ಆಗುತ್ತೆ. ಇನ್ನ ಮೈಸೂರಿಂದ ಬಂದ್ರೆ ನಿಯರ್ ಸುಮಾರು 40 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನ ಸೇರೋದು ಮಂಡ್ಯ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ. KR ಪೇಟೆ ತಾಲೂಕಿನಲ್ಲಿ ಈ ದೇವಸ್ಥಾನ ಬರುವಂತದ್ದು. ಇದು ದೇವಸ್ಥಾನಕ್ಕೆ ರೀಚ್ ಆಗೋ ಒಂದು ಮಾರ್ಗ ಆಗಿರುತ್ತೆ. ಇಲ್ಲಿಗೆ ಪ್ರತಿ ವಾರ ಪೂಜೆ ನಡೆಯುವಂಥದ್ದು ಕಾಮನ್. ಆದ್ರೆ ವೀಕೆಂಡು ಅಥವಾ ಏನ್ ಈ ಹಾಲಿಡೇಗಳು ಇರುತ್ತಲ್ಲ ಅವಾಗೆಲ್ಲ ತುಂಬಾ ಜನ ಬರ್ತಾರೆ. ನೀವೇನೋ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೇಕಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಹೋಗಿ, ನಿಮ್ಗೆ ಏನ್ ರಶ್ ಫೀಲ್ ಆಗಲ್ಲ. ಬಟ್ ನೀವೇನ ವೀಕೆಂಡ್ ಇರೋದು ತುಂಬಾ ಲೇಟ್ ಆಗುತ್ತೆ, ಸುಮಾರು 2-3 ಅವರ್ಸ್ ಆಗ್ಬಿಡುತ್ತೆ ನೀವು ದರ್ಶನ ಮಾಡ್ಬೇಕಂದ್ರೆ, ಅಷ್ಟು ಜನ ರಶ್ ಇರ್ತಾರೆ. ಇಲ್ಲಿಗೆ ಎಂಟ್ರಿ ತಗೊಂಡ ತಕ್ಷಣ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅಲ್ಲಲ್ಲಿ ಕಲ್ಲು ಹಾಕಿದ್ದಾರೆ, ಯಾಕೆ ಅಂತ ನಾವು ಸಡನ್ ಆಗಿ ಹೋದಾಗ ಗೊತ್ತಾಗಿಲ್ಲ. ನಾವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಯತೀಶ್ ಅವ್ರ ಜೊತೆ, ಮಧುಸೂದನ್ ಅವ್ರ ಜೊತೆ. ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ರೆ ನಿಮ್ಗೆ ಅಲ್ಲಿ ನೀವು ಹೋದ ತಕ್ಷಣ ಎಲ್ಲಾ ರೀತಿ ಮಾಹಿತಿ, ಪೂಜೆ ಸಾಮಾನು ಆಗಿರ್ಬೋದು, ನಿಮಗೆ ಏನೇನು ಪೂಜೆ ಸಲಕರಣೆ ಸಾಮಗ್ರಿಗಳು ಬೇಕು ಪ್ರತಿಯೊಂದು ಸಿಗುತ್ತೆ. ಆ ತರ ಲೋಕಲ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಇದೆ ನಿಮ್ಗೆ. ಆಮೇಲೆ ದೇವಸ್ಥಾನ ಎಂಟ್ರಿಗಿಂತ ತುಂಬಾ ದೂರನೇ ಕಾರ್ ಪಾರ್ಕ್ ಮಾಡಿಸ್ತಾರೆ. ಯಾಕೆಂದ್ರೆ ದೇವಸ್ಥಾನದ್ದು ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಸುಮಾರು ವರ್ಷಗಳಿಂದ ಅದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರಂತೆ. ಅದಕ್ಕೋಸ್ಕರನೇ ಸುಮಾರು ದೂರನೇ ನೀವು ಕಾರ್ ಪಾರ್ಕ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ಇನ್ನು ಈ ದೇವಸ್ಥಾನ ಇತಿಹಾಸ ನೋಡಿದ್ರೆ ಸುಮಾರು 2500 ವರ್ಷ ಹಳೆಯದಾದ ಒಂದು ಇತಿಹಾಸ ಈ ದೇವಸ್ಥಾನಕ್ಕಿದೆ ಅಂತ ಹೇಳ್ತಾರೆ. ಇದು ಭೂ ವರಹಸ್ವಾಮಿ ಅಂದ್ರೆ ವಿಷ್ಣುವಿನ 3ನೇ ಅವತಾರ ಆದ ವರಹಸ್ವಾಮಿ ತೊಡೆ ಮೇಲೆ ಒಂದು ದೇವಿ ಕೂತಿರೋ ಒಂದು ವಿಗ್ರಹ ಇದೆ. ಸುಮಾರು ಒಂದು 12 ಅಡಿ ಏನೋ ಹೈಟ್ ಬರುತ್ತೆ ಇದು ವಿಗ್ರಹ. ಆದ್ರೂ ಒಂದು ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಇದು ಸುಮಾರು ವರ್ಷಗಳು ಭೂಮಿಲಿ ಮುಳುಗೋಗಿದ್ದು, ಇನ್ನ 3ನೇ ಬಲ್ಲಾಳ ಅವರ ಆಳ್ವಿಕೆ ಟೈಮಲ್ಲಿ ಇದನ್ನ ಉತ್ಖನನ ಮಾಡಿ ಪುನರ್ ನಿರ್ಮಾಣ ಮಾಡಿರೋ ಅನ್ನೋದು ಒಂದು ಇತಿಹಾಸ ತಿಳಿಸುವಂತದ್ದು. ಈ ದೇವಸ್ಥಾನ ಒಂದು ನೀರಿನ ಅಂಚಿನಲ್ಲಿದೆ. ಅಂದ್ರೆ ಹೇಮಾವತಿ ಲಕ್ಷ್ಮಣ ತೀರ್ಥ ಸಂಗಮ ಆಗೋ ಒಂದು ಪ್ರದೇಶ ಇದು. KRS ಬ್ಯಾಕ್ ವಾಟರ್ ಬರುತ್ತಲ್ಲ ಆ ಜಾಗದಲ್ಲಿ ಬರುವಂತದ್ದು ಇದು. ಅದಕ್ಕೋಸ್ಕರ ಇದು ನೋಡಿದ್ರೆ ನಿಮ್ಗೆ ಕಾವೇರಿ ನದಿ ಅನ್ಸುತ್ತೆ, ಬಟ್ ಕಾವೇರಿ ನದಿ ಅಲ್ಲ, ಇದು ಹೇಮಾವತಿ ಲಕ್ಷ್ಮಣ ತೀರ್ಥ ಸಂಗಮ ಆಗೋ ಸ್ಥಳ. ಈ ಏನಿದೆ ತೀರ ಪ್ರದೇಶ ಅದಕ್ಕೇನೆ ಹೊಂದ್ಕೊಂಡಿರೋ ಹಾಗೆ ಇರುತ್ತೆ ಈ ದೇವಸ್ಥಾನ. ತುಂಬಾ ಚೆನ್ನಾಗಿರೋದು. ನೀವು ಫ್ಯಾಮಿಲಿ ಎಲ್ಲ ಹೋದ್ರೆ ಒಂದು ಒಳ್ಳೆ ವ್ಯೂಸ್ ಸಿಗುತ್ತೆ ಮಾರ್ನಿಂಗ್ ಅಂತ ಈವ್ನಿಂಗ್ ಏನೋ ಹೋದ್ರೆ. ಸೊ ನಾವು ಆಗ್ಲೇ ಹೇಳ್ದಾಗೆ ದೇವಸ್ಥಾನ ತುಂಬಾ ದೂರದನೇ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಡೋದ್ರಿಂದ ನಾವು ದೇವಸ್ಥಾನಕ್ಕೆ ಒಳಕ್ಕೆ ನಡ್ಕೊಂಡು ಸುಮಾರು ದೂರ ಹೋಗ್ಬೇಕು. ಯಾಕೆಂದ್ರೆ ಅಲ್ಲಿ ಅದು ಜೀರ್ಣೋದ್ಧಾರ ಕಾರ್ಯಕ್ರಮ ಏನ್ ನಡೀತಾ ಇದೆ, ಅದು ವಿಸ್ತೀರ್ಣ ಕಾರ್ಯ ಅಂದ್ರೆ ದೇವಸ್ಥಾನ ದೊಡ್ಡ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇನ್ನು ಕನ್ಸ್ಟ್ರಕ್ಷನ್ ನಡೆಸ್ತಾ ಇದಾರೆ. ನೋಡಿ ಅಲ್ಲಲ್ಲಿ ಇನ್ನ ವರ್ಕ್ ನಡೀತಾ ಇದೆ. ಇದು ಆಲ್ರೆಡಿ ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದಾರಂತೆ. ಯಾವಾಗ ಮುಗಿಸ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇದು ಸಹ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಈ ಮುಜರಾಯಿ ಇಲಾಖೆ ಅಂದ್ರೆ ನೀವು ಮೊದಲೇ ಕೇಳ್ಬೇಕಾ, ಅವರು ಯಾವಾಗ್ಲೂ ಲೇಟೆ, ಮೇಂಟೈನ್ ಸಹ ಸರಿಯಾಗಿ ಮಾಡಲ್ಲ. ಅಲ್ಲಲ್ಲಿ ಸ್ಮೆಲ್ ಅದು ಇದು ಎಲ್ಲ ಜಾಸ್ತಿ ಇರುತ್ತೆ. ಅಷ್ಟು ಜನ ಬಂದು ಅಷ್ಟು ರೆವಿನ್ಯೂ ಜನರೇಟ್ ಆದ್ರೂ ಒಂದು ಬೇಸಿಕ್ ಫೆಸಿಲಿಟಿನೂ ಸಹ ಇಲ್ಲಿ ಮಾಡಲ್ಲ. ಇಲ್ಲಿ ಇಟ್ಟಿಗೆ ರಾಶಿ ನಿಮ್ಗೆ ಕಾಣ್ತಾ ಇರ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಯಾರಾದ್ರೂ ಮನೆ ಕಟ್ಟಬೇಕು ಅನ್ನೋ ಸಂಕಲ್ಪ ಮಾಡ್ಕೊಳ್ಳೋರಿದ್ರೆ ಅವರು ಇಲ್ಲಿ ಇಟ್ಟಿಗೆ 1-2 ಇಟ್ಟಿಗೆ ತಗೊಂಡು, ಎಲ್ಲಿ ದೇವಸ್ಥಾನ ಬಲಭಾಗದಲ್ಲಿ ಮಣ್ಣು ಇರುತ್ತೆ ತೋರಿಸ್ತೀನಿ, ಅಲ್ಲಿ ಒಂದಿಡಿ ಮಣ್ಣು ತಗೊಂಡು ಸುಮಾರು ದೇವಸ್ಥಾನನ ಒಂದು 11 ಪ್ರದಕ್ಷಿಣೆ ಪೂಜೆ ಮಾಡೋದ್ರ ಮುಂಚೆ ಹಾಕ್ಸ್ಬೋದಿಲ್ಲ, ಪೂಜೆ ಮಾಡಾದ್ಮೇಲೆ ಸಹ ಆಗ್ಬೋದು. ಮನೆ ಕಟ್ತೀವಿ ಅನ್ನೋರು 2 ಇಟ್ಟಿಗೆ ತಕೊಂಡೋಗಿ ಪೂಜೆ ಮಾಡ್ತಾರೆ. ಇದೇ ನೋಡಿ ದೇವಸ್ಥಾನದ ಫ್ರಂಟ್ ವ್ಯೂ. ಇನ್ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ ಹೊಸದಾಗಿ. ಅದು ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಈಗ ಅನ್ನ ಪ್ರದಕ್ಷಿಣೆ ಹಾಕೋಣ ನಾವು.
ನೀವೇನಾದ್ರೂ ಮನೆ ಕಟ್ತೀವಿ ಅಥವಾ ಜಮೀನ್ ಏನೋ ಸಮಸ್ಯೆ ಇದೆ ಅಂದ್ರೆ, ಮನೆ ಕಟ್ತೀವಿ ಅಂದ್ರೆ ಇಟ್ಟಿಗೆ, ಜಮೀನ್ ಏನಾದ್ರು ಭೂ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಮಣ್ಣು ಸಿಗುತ್ತೆ ನಿಮ್ ಬಲಭಾಗದಲ್ಲಿ. ಆ ಮಣ್ಣು ತಗೊಂಡು ಈ ದೇವಸ್ಥಾನ ಸುತ್ತ 11 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಬೇಕು ಅನ್ನೋದು ಒಂದು ಪದ್ಧತಿ. ಅದೇ ರೀತಿ ನಾವು ನಮ್ದೇನು ಬೇಡಿಕೆ ಇರಲ್ಲ, ಸ್ನೇಹಿತರು ಇರೋದ್ರಿಂದ ಒಂದು 11 ಸುತ್ತು ಹಾಕೋಣ ಅಂತ ಹೋಗಿದ್ದು. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಅಲ್ಲಲ್ಲಿ ಕಲ್ಲುಗಳಲ್ಲಿ ರಾಶಿ ರಾಶಿ ಕಟ್ಟಿದ್ದಾರೆ ಮನೆ ಕಟ್ತೀವಿ ಅಂತ. ಈ ಮನೆ ಕಟ್ಟಬೇಕು ಅನ್ನೋ ಆಸೆಯವರು ಚಿಕ್ಕ ಚಿಕ್ಕದಾಗಿ ಕಟ್ಟಿರೋದು. ಇದ್ರದ್ದು ಏನು ಇದಿಲ್ಲ. ಬಟ್ ನೀವು ಇಲ್ಲೇ ಅಂತಲ್ಲ, ನೀವು ಮಾದೇಶ್ವರಂ ಬೆಟ್ಟಕ್ಕೆ ಹೋದ್ರೂ ಸಹ ಅಲ್ಲಿ ನೋಡ್ಬೋದು, ನೆನಪಿರ್ಲಿ ಅಂತ ಗಮನ ಮಾಡಿರ್ತಾರೆ. ಇನ್ನ ದೇವಸ್ಥಾನ ಪೂಜೆ ಸಮಯ ಬಂದು ಬೆಳಗ್ಗೆ 8 ಗಂಟೆಯಿಂದ 2 ಗಂಟೆವರೆಗೂ, ಆಮೇಲೆ ಮಧ್ಯಾಹ್ನ 4 ಗಂಟೆಯಿಂದ 7 ಗಂಟೆವರೆಗೂ. ಇನ್ನ ರಜಾ ದಿನಗಳಲ್ಲೇನೋ ಫುಲ್ ಇರುತ್ತೆ ಅಂತ ಹೇಳ್ತಾರೆ. ಆ ಮಿಡಲ್ ಟೈಮ್ ಅಲ್ಲಿ ಪೂಜೆ ಮಾಡಲ್ಲ. ನಾವು ಹೋಗಿದ್ದು ಸಹ ಸಂಜೆ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸುಮಾರು 3:30-4 ಗಂಟೆಗೆ ಇನ್ನು ದೇವಸ್ಥಾನ ಓಪನ್ ಮಾಡುವಂತದ್ದು. ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ಸೇವಾದಾರ. ಈ ಸೇವಾದಾರ ನೋಡಿದ್ರೆ ಗೊತ್ತಾಗುತ್ತೆ ಈ ಬೂರಹ ಸ್ವಾಮಿ ಎಷ್ಟು ಕಾಸ್ಟ್ಲಿ ದೇವರು ಅಂತ. ಯಾಕೆಂದ್ರೆ ಇಲ್ಲಿ ಬರೋರೆಲ್ಲರೂ ಸಹ ಅದೇ ರೀತಿ ಒಂದು ದೊಡ್ಡ ಆಸೆ ಇಟ್ಕೊಂಡು ಬಂದಿರ್ತಾರೆ. ಆ ಉದ್ದೇಶದಿಂದ ಇಲ್ಲಿ ಸೇವಾನು ಅತಿ ಹೆಚ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಕೊಟ್ಟರು ತಪ್ಪಿಲ್ಲ, ಯಾಕೆಂದ್ರೆ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿರೋದ್ರಿಂದ ಹಣದ ಅವಶ್ಯಕತೆ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಈ ತರ ಮಾಡ್ತಾ ಇದ್ದಾರೆ ನೋಡಿ. ನೀವೇನಾದ್ರೂ ಸಂಕಲ್ಪ ಪೂಜೆ ಅಥವಾ ಯಾವುದೇ ಪೂಜೆಗಳು ಮಾಡಿಸ್ಬೇಕಂದ್ರೆ ಮೊದಲೇ ಇಲ್ಲಿ ರಶೀದಿ ತಗೋಬೇಕು. ರೈಟ್ ಸೈಡು ಎದುರುಗಡೆ ಒಂದು ಇದು ಕಾಣ್ತಾ ಇದೆ ನೋಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಲ್ಲ, ಅದೇ ಮೂರ್ತಿಗೆ ಪೂಜೆ ಮಾಡಿ ನಿಮ್ಗೆ ಸಂಕಲ್ಪ ಮಾಡಿ ಕೊಡ್ತಾರೆ. ಅದು ಬಿಟ್ರೆ ದೇವಸ್ಥಾನ ಗರ್ಭಗುಡಿ ಒಳಗೆ ವಿಗ್ರಹ ಇರುವಂತದ್ದು, ಭೂದೇವಿ ಮತ್ತು ವರಸ್ವಾಮಿ ದೇವಸ್ಥಾನ ಸ್ವಾಮಿ ವಿಗ್ರಹ ಇರುವಂತದ್ದು. ಅಲ್ಲಿಗೆ ನೀವು ದರ್ಶನ ಮಾಡ್ಕೋಬಹುದು. ಇಲ್ಲಿ ಸಂಕಲ್ಪ ಮಾಡಿ ಏನ್ ಇಟ್ಟಿಗೆ ಅಥವಾ ಮಣ್ಣು ತಂದಿರ್ತೀರೋ ಅದು ತಗೊಂಡೋಗಿ ನಿಮ್ ಮನೇಲಿ ಪೂಜೆ ಮಾಡಿ ನಂತರ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅದೇ ಊಟ ಗೀಟ ಮಾಡೋರು, ನಾನು ಆಗ್ಲೇ ಹೇಳಿದಾಗೆ ದೇವಸ್ಥಾನ ಸುಮಾರು ಸಂಜೆ 3:30 ಮೇಲೆನೆ ಓಪನ್ ಆಗುವಂಥದ್ದು. ನಾವು ಹೋಗಿದ್ದು ಲೇಟ್ ಆಗಿತ್ತು, ಬಟ್ ಆಮೇಲೆ 3:30 ಮೇಲೆ ಅದನ್ನ ಓಪನ್ ಮಾಡಿದ್ರು. ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ ಇತ್ತು, ಅದಕ್ಕೋಸ್ಕರ ಏನು ಅಂತ ರಶ್ ಫೀಲ್ ಆಗಿಲ್ಲ ನಮಗೆ. ಬಟ್ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋ ಅಷ್ಟೊತ್ತಿಗೆ ತುಂಬಾ ಜನ ಸೇರಿದ್ರು. ಯಾಕೆಂದ್ರೆ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಅವೇರ್ ಇರೋ ಅಂತವ್ರು ಆ ಟೈಮಿಂಗ್ಸ್ಗೆಲ್ಲೇ ಬರ್ತಾರೆ. ನಮಗೇನು ಅಷ್ಟು ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾವು ಬೇಗನೆ ಹೋಗಿದ್ದು. ಬಟ್ ಮಿಡಲ್ ಹೋಗಿರೋದ್ರಿಂದ ನಮ್ಗೆ ಲೇಟ್ ಆಯ್ತು. ಇದೇ ನೋಡಿ ವಿಗ್ರಹ, ಇಲ್ಲಿ ಇದೆಯಲ್ಲ, ಇಲ್ಲೇ ನಿಮ್ಗೆ ಸಂಕಲ್ಪ ಮಾಡಿ ಕೊಡುವಂಥದ್ದು. ಇದಕ್ಕೆ ನೀವು ಮುಂದಾಗೆ ಅಲ್ಲಿ ರಶೀದಿ ತಗೊಬೇಕು, ಯಾವ ಸೇವೆ ಏನು ಪೂಜೆ ಮಾಡಿಸ್ತಾ ಇದ್ದೀರಾ ನೀವು ಅನ್ನೋದು. ಒಳಗಡೆ ಹೋಗೋಣ. ಇನ್ನು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಬಂದು ಅಲ್ಲಿ ಬಂದು ನೋಡಿದಾಗಲೇ ನಾನಾಗ್ಲೇ ಹೇಳಿದ್ದು ರಶೀದಿ ಎಲ್ಲ ತಗೊಳ್ಳೋ ಲೈನು ತುಂಬಾ ದೊಡ್ಡದಾಗಿತ್ತು. ಅಂದ್ರೆ ಇಲ್ಲಿ ಬರೋ ಜನರ ಆಸೆ ಇಟ್ಕೊಂಡೇ ಬರುವಂತದ್ದು, ಮನೆ ಕಟ್ಟ ಅಥವಾ ಭೂ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ. ಅದಕ್ಕೋಸ್ಕರ ನೋಡಿ ಲೈನ್ ಎಷ್ಟು ದೊಡ್ಡದಾಗಿದೆ ಅಂತ. ನಾವು ಆಲ್ರೆಡಿ ಮೊದಲೇ ಹೋದಾಗ ಜನನೇ ಇರಲಿಲ್ಲ. ಈಗ ಇಲ್ಲಿ ರೈಟ್ ಸೈಡ್ ರಶೀದಿ ಎಲ್ಲ ತಗೊಂಡು ಅಲ್ಲಿ ಮುಂದೆ ಹೋಗಿ ತಾವು ಸಂಕಲ್ಪ ಮಾಡಿಸ್ಕೊಂಡು ಬರೋಂಥದ್ದು. ನೀವೇನಾದ್ರೂ ಇಟ್ಟಿಗೆ ತಕೊಂಡು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋದ್ರೆ ನೀವು ಮನೆ ಕಟ್ಟೋ ಟೈಮಲ್ಲಿ ಅದನ್ನ ಈಶಾನ್ಯ ಮೂಲೆಗಿಟ್ಟು ಪೂಜೆ ಮಾಡಬೇಕು. ಮಣ್ಣನ್ನ ತಕೊಂಡ್ರೆ ಪೂಜೆ ಎಲ್ಲ ಆದ್ಮೇಲೆ ತುಳಸಿ ಗಿಡಕ್ಕೆ ಹಾಕ್ಬೇಕು. ಯಾರು ತುಳಿದೇ ಇರುವ ಜಾಗಕ್ಕೆ ಹಾಕ್ಬೇಕು ಅನ್ನೋದು ಪದ್ಧತಿ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನಮ್ಮ ಹಿಂದೂ ದೇವಸ್ಥಾನಗಳು ನೀವು ಎಲ್ಲೇ ಹೋದ್ರು ಸಹ, ನಮ್ಮ ಸೌತ್ ಅಲ್ಲಿ ಆಗಿರ್ಬೋದು, ನಾರ್ತ್ ಅಲ್ಲಿ ಆಗಿರ್ಬೋದು, ನಿಮಗೆ ಎಲ್ಲಾ ಕಡೆ ಒಂದು ಅನ್ನದಾಸೋಹ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಸಹ ಬೆಳಗ್ಗೆಯಿಂದನೂ ಸುಮಾರು ಸಂಜೆವರೆಗೂ ಸಹ ನಿಮ್ಗೆ ಯಾವಾಗ್ಲೂ ಊಟದ ವ್ಯವಸ್ಥೆ ಮಾಡ್ಕೊಡ್ತಾರೆ. ನೀವು ಬೇಕಾರಲ್ಲಿ ಊಟ ಮಾಡ್ಬೋದು. ಇನ್ನು ಜೊತೆಗೆ ಬರ್ತಾ ನೀವು ಬೇಕಾದ್ರೆ ಏನೋ ಪೂಜೆ ಮಾಡ್ತೀವಿ ಅಂದ್ರೆ ನಿಮಗೆ ಹೊರಗಡೆನೆ ಫೋಟೋ ಎಲ್ಲ ಸಿಗುತ್ತೆ, ತಗೊಂಡೋಗಿ ನಿಮ್ಮ ಮನೇಲಿಟ್ಟು ಪೂಜೆ ಮಾಡ್ಬೋದು. ಸೊ ಇವತ್ತಿನ ಜರ್ನಿ ನಮ್ದು ದೇವಸ್ಥಾನದಲ್ಲಿ ಹೀಗಿತ್ತು. ಥ್ಯಾಂಕ್ ಯು.